ಕುರುಕ್ಷೇತ್ರ ಕಣದಲ್ಲಿ ಎಲೆಕ್ಷನ್ ಕಾವು ದಿನ ದಿನಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಮೈತ್ರಿ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಕಾಂಗ್ರೆಸ್ ಮೂರೂ ಪಕ್ಷಗಳಲ್ಲೂ ಕೂಡ ಚುನಾವಣೆಯ ಬಿಸಿ ತಾರಕಕ್ಕೇರ್ತಾ ಇದೆ. ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಮಿಸ್ ಆಗುತ್ತೆ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಮೂರೂ ರಾಜಕೀಯ ಪಕ್ಷಗಳಲ್ಲೂ ಚುನಾವಣಾ ಬಿಸಿ ತಡ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳಲ್ಲೂ ಟಿಕೆಟ್ ಟೆನ್ಷನ್ ಶುರುವಾಗ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಯಾರಿಗೆ ಸಿಗುತ್ತೆ ಲೋಕಸಭಾ ಟಿಕೆಟ್ ಅನ್ನುವಂತಹ ಚರ್ಚೆಯ ಬೆನ್ನಲ್ಲೇ ಟಿಕೆಟ್ ಅನೌನ್ಸ್ಗೆ ದಿನ ಕಳೆದಂತೆ ಗೊಂದಲಗಳು ಹೆಚ್ಚಾಗ್ತಾನೆ ಇದೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಬಿಜೆಪಿ ಪಾಳಯದಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಗೊಂದಲಗಳು ಮೂಡ್ತಾ ಇದೆ. ಬಿಜೆಪಿಯಲ್ಲಿ ಇವತ್ತು ಸಿಇಸಿ ಸಭೆ ನಡೀಬೇಕಾಗಿತ್ತು, ಆದರೆ ಅದು ಕೂಡ ರದ್ದಾಗಿದೆ. ಹೀಗಾಗಿ ಟೆನ್ಷನ್ ಹೆಚ್ಚಾಗ್ತಾ ಇರೋದು. ಚಿಕ್ಕಮಗಳೂರು, ಮೈಸೂರು, ಬೀದರ್ನಲ್ಲಿ ಒಳ ಬೇಗುದಿ ಹೆಚ್ಚಾಗಿದೆ. ಕಾಂಗ್ರೆಸ್ನಿಂದ ಮತ್ತೊಂದು ಕಡೆ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಆಗಿದೆ. ತುಮಕೂರು ಕ್ಷೇತ್ರದಲ್ಲಿ ಭಿನ್ನಮತದ ಬೆಂಕಿ ಸ್ಫೋಟಗೊಳ್ತಾ ಇದೆ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಕಡೆಗಣನೆ ಆಗ್ತಾ ಇದೆ. ನಾವು ಕೇಳಿದಂಗೆ ಟಿಕೆಟ್ ಕೊಡ್ತಿಲ್ಲ ಅಂತ ಹೇಳಿ ಮುಸ್ಲಿಂ ಪಡೆಯಿಂದಲೂ ಕೂಡ ಒಂದು ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ್, ಲೋಕಸಭಾ ಎಲೆಕ್ಷನ್ಗೆ ಏನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಮೈತ್ರಿ ಪಕ್ಷ ಜೊತೆಗೆ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಮಿಸ್ ಆಗುತ್ತೆ ಅನ್ನೋ ಚರ್ಚೆಯ ಬೆನ್ನಲ್ಲೇ ಹಲವು ಕುತೂಹಲ ಕೆರಳಿಸ್ತಾ ಇದೆ. ಈ ಒಂದು ವಿಚಾರ, ಟಿಕೆಟ್ ಸಿಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪಕ್ಷದಲ್ಲಿ ಅಂತೇಳಿ? ಹಾ ಶರತ್, ಖಂಡಿತ. ಪ್ರಮುಖವಾಗಿ ಎರಡೂ ರಾಜಕೀಯ ಪಕ್ಷಗಳು, ಅದರಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ಈಗಾಗಲೇ NDA ಮೈತ್ರಿಕೂಟವನ್ನು JDS ಸೇರ್ಕೊಂಡಿರೋದ್ರಿಂದ ಅವರು ಎಷ್ಟು ಸೀಟನ್ನು ಪಡಿತಾರೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ನಮ್ಮ ಪ್ರತಿನಿಧಿ ಬಸವರಾಜ್ ಮಾಹಿತಿ ಕೊಡ್ತಾ ಇದ್ರು. ಮೂರೂ ರಾಜಕೀಯ ಪಕ್ಷಗಳಲ್ಲೂ ಚುನಾವಣಾ ಬಿಸಿ ಹೆಚ್ಚಾಗ್ತಾ ಇರೋದು. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮತ್ತು ಬಿಜೆಪಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಚರ್ಚೆ